ನೋಡಿ, ಇವತ್ತು ನಡೆದಂತಹ ಈ ಒಂದು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಭದ್ರತಾಧಿಕಾರಿ, ಓರ್ವ ಸಹಾಯಕ, ಇಬ್ಬರು ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಈ ಒಂದು ದುರಂತದಲ್ಲಿ 5 ಮಂದಿ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್, ವಿದೀಪ್ ಜಾಧವ್, ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್, ಕ್ಯಾಪ್ಟನ್ ಸಂಬಿ ಪಾಠಕ್, ಫ್ಲೈಟ್ ಅಟೆಂಡೆಂಟ್ ಪಿಂಕಿ ಮಾಲಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇಷ್ಟು ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿರುವ ಮಾಹಿತಿ ಸಿಗ್ತಾ ಇದೆ. ಅಜಿತ್ ಪವಾರ್ ಭದ್ರತಾ ಅಧಿಕಾರಿ, ಓರ್ವ ಸಹಾಯಕ, ಇಬ್ಬರು ಪೈಲಟ್ ಆ ಸಂದರ್ಭದಲ್ಲಿ ಇದ್ರು. ಇಷ್ಟೂ ಜನ 5 ಮಂದಿ ಇದೀಗ ಮೃತಪಟ್ಟಿದ್ದಾರೆ. ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಈ ಒಂದು ದುರಂತದಲ್ಲಿ ಟೋಟಲ್ 5 ಜನ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್, ವಿದೀಪ್ ಜಾಧವ್, ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್ ಕೂಡ ಇದ್ರು ಆ ಸಂದರ್ಭದಲ್ಲಿ. ಇನ್ನು ಕ್ಯಾಪ್ಟನ್ ಸಂಬಿ ಪಾಠಕ್, ಫ್ಲೈಟ್ ಅಟೆಂಡೆಂಟ್ ಪಿಂಕಿ ಮಾಲಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇವತ್ತು ನಡೆದಂತಹ ಈ ಒಂದು ವಿಮಾನ ದುರಂತದಲ್ಲಿ 5 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು 6 ಜನ ಪ್ರಯಾಣ ಬೆಳೆಸಿದ್ರು, 6 ಜನ ಇದ್ರು ಅನ್ನೋ ಮಾಹಿತಿ ಇದೆ. ಆದರೆ ಇನ್ನೊಬ್ಬರು ಯಾರು ಅಥವಾ ಹೇಗಿದ್ದಾರೆ, ಪರಿಸ್ಥಿತಿ ಹೇಗಿದೆ, ಈಗಲೂ ಕೂಡ ಖಚಿತವಾದಂಥ ಮಾಹಿತಿ ಇಲ್ಲ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 5 ಜನ ಮೃತಪಟ್ಟಿದ್ದಾರೆ. ಬಾರಾಮತಿ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನಿಸಲಾಗಿದೆ. ಆಸ್ಪತ್ರೆ ಬಳಿ ನೆರೆದ ಜನ, ಎನ್ಸಿಪಿ ಕಾರ್ಯಕರ್ತರು. ಆಸ್ಪತ್ರೆಯ ಒಳಗೆ ಹಾಗೂ ಹೊರಗೂ ಜನಸಾಗರ ಹರಿದು ಬಂದಿದೆ. ಬಾರಾಮತಿಯ ಆಸ್ಪತ್ರೆಗೆ ಮೃತದೇಹಗಳನ್ನು ಇದೀಗ ರವಾನಿಸಲಾಗಿದೆ. ಹಾಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಮೃತದೇಹ ಎಲ್ಲವೂ ಕೂಡ ಸುಟ್ಟು ಕರ್ಕಲಾಗಿದೆ, ಪೀಸ್ ಪೀಸ್ ಆಗಿರಬಹುದು. ನಾವು ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಎಲ್ಲೋ ಒಂದು ರೀತಿಯಾಗಿ ಅಂತಿಮ ದರ್ಶನ ಏನಾದರೂ ಸಿಗುತ್ತಾ ಅಂತೇಳಿ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಬಂದು ಆಸ್ಪತ್ರೆ ಮುಂದೆ ನಿಂತಿರುವಂಥದ್ದು. ಅಭಿಮಾನಿಗಳು, ಅವರ ಬೆಂಬಲಿಗರು ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಬಹುಶಃ ಎಲ್ಲೋ ಅಂತಿಮ ದರ್ಶನ ಸಿಗಬಹುದು, ಕೊನೆ ಕ್ಷಣದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಕಣ್ ತುಂಬಿಕೊಳ್ಬಹುದು ಅನ್ನುವಂಥದ್ದು ಅವರ ಉದ್ದೇಶದಿಂದ ಇದೀಗ ಬಂದು ಜನ ತುಂಬಿದ್ದಾರೆ. ಇನ್ನು 5 ಮೃತದೇಹಗಳನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಸಿಎಂ ಫಡ್ನವೀಸ್ ಇದೀಗ ಸೂಚನೆ ಕೊಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿದ್ರು. ಇದೀಗ ಸಿಎಂ ಫಡ್ನವೀಸ್ ಸೂಚನೆ ಕೊಟ್ಟಿದ್ದಾರೆ, 3 ದಿನ ಶೋಕಾಚರಣೆ ಮಾಡಬೇಕು ಅಂತ ಹೇಳಿ. ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಬಹಳ ದುಃಖದ ವಿಚಾರ, ನೋವನ್ನು ತೋಡ್ಕೊಂಡಿದ್ದಾರೆ. 3 ದಿನ ಶೋಕಾಚರಣೆ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ತಿಳಿಸಿರುವಂಥದ್ದು. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆ ಮಾಡಬೇಕಾಗುತ್ತೆ ಅಂತ ಹೇಳಿ ದೇವೇಂದ್ರ ಫಡ್ನವೀಸ್ ಅವರು ತಿಳಿಸಿದ್ದಾರೆ. ಕಾರಣ ಏನು ಅಂತಂದರೆ, ಇಬ್ಬರೂ ಕೂಡ ಒಳ್ಳೆಯ ನಾಯಕರು. ಒಂದು ಕಡೆ ಸಿಎಂ, ಮತ್ತೊಂದು ಕಡೆ ಡಿಸಿಎಂ ಅಜಿತ್ ಪವಾರ್ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದರು. ಡಿಸಿಎಂ ಹುದ್ದೆಗೆ ಹಲವು ಬಾರಿ ಆ ಒಂದು ಪಟ್ಟಕ್ಕೆ ಒಂದು ಗೌರವ, ಒಂದು ಅಭಿಮಾನ, ಆ ಒಂದು ಪಟ್ಟಕ್ಕೆ ಯಾವ ರೀತಿಯಾದಂಥ ಅಧಿಕಾರವನ್ನು ಸ್ವೀಕಾರ ಮಾಡಿ ಜನರಿಗೆ ಹೇಗೆಲ್ಲ ಒಳ್ಳೇದು ಮಾಡ್ಬೋದು, ಹೇಗೆ ಸಮಾಜ ಸೇವೆ ಮಾಡ್ಬೋದು, ಹೇಗೆ ಅಭಿವೃದ್ಧಿ ಮಾಡ್ಬೋದು, ರಾಜಕೀಯ ಜೀವನದಲ್ಲಿ ಏನೆಲ್ಲ ಮಾಡ್ಬೋದು ಅದೆಲ್ಲವೂ ಕೂಡ ಮಾಡಿದ್ದಾರೆ ಮಹಾರಾಷ್ಟ್ರದ ಜನರಿಗೆ. ಹಾಗಾಗಿ ಬಹಳ ದುಃಖದ ವಿಚಾರ ಅಂತೇಳಿ ಒಂದು ಕಡೆ ಅವರ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ತಾ ಇದೆ, ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಮತ್ತೊಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮಾತನಾಡಿ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕರಾಳ ದಿನ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಇವತ್ತು ಬೆಳಗ್ಗೆ ವಿಧಿವಶರಾದರು. ಶರದ್ ಪವಾರ್ ಅವರ ಸಹೋದರನ ಮಗನಾಗಿರುವಂತಹ ಅಜಿತ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಳ್ಳೆಯ ನಾಯಕರಾಗಿ ಹೆಸರನ್ನ ಗುರುತಿಸಿಕೊಂಡಿದ್ರು. ಅಜಿತ್ ಪವಾರ್ ನಿಧನ ಸುದ್ದಿ ತೀವ್ರ ದುಃಖಕರವಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ. ಈ ದುಃಖದ ಕ್ಷಣದಲ್ಲಿ ಮಹಾರಾಷ್ಟ್ರ ಜನರ ಜೊತೆ ನಿಲ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ಅಜಿತ್ ಪವಾರ್ ನಿಧನ ಸುದ್ದಿ ತೀವ್ರ ದುಃಖ ಆಯಿತು ಕೇಳಿ ಅಂತ ಹೇಳಿ ಇದೀಗ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ, ಇಂತಹ ದುಃಖದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಜನರ ಜೊತೆ ನಾವು ನಿಲ್ತೀವಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಟ್ವೀಟ್ ಮಾಡುವ ಮೂಲಕ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸಿದ್ದಾರೆ.
ಮತ್ತೊಂದು ಕಡೆ ಇಂತಹ ದುಃಖದ ಸಂದರ್ಭದಲ್ಲಿ ಅವರ ಜೊತೆ ಮಹಾರಾಷ್ಟ್ರದ ಜನರ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ಎಲ್ಲ ನಾಯಕರು ಕೂಡ ಇದೀಗ ಸದ್ಯಕ್ಕೆ ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಅವರೇ ಇರಲಿ. ಅದರಲ್ಲೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಹೇಳೋದಾದರೆ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಅಧಿವೇಶನದ ಸಂದರ್ಭದಲ್ಲೂ. ಅದಾದ ನಂತರ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಬಹಳ ದುಃಖ ಆಗಿದೆ ವಿಚಾರ ಕೇಳಿ, ಇಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಜನರ ಜೊತೆ ನಾವಿರ್ತೀವಿ ಅಂತ ಹೇಳಿ ಒಂದು ಧೈರ್ಯವನ್ನ ತುಂಬಿದ್ದಾರೆ, ಶಕ್ತಿ ತುಂಬಿದ್ದಾರೆ. ಇನ್ನು ಅಜಿತ್ ಪವಾರ್ ಅವರ ಬಗ್ಗೆ ಹೇಳೋದಾದರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಛಾಪು ಮೂಡಿಸಿದಂತಹ ಒಬ್ಬ ರಾಜಕಾರಣಿ. ಎನ್ಡಿಎ ಸೇರಿ ಗಮನ ಸೆಳೆದಿದ್ದಂಥ ಇವರು ಹಲವು ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ. ಬಾರಾಮತಿಯಿಂದ ನಿರಂತರವಾಗಿ ಶಾಸಕರಾಗಿ ಸುಮಾರು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂತಹವರು. ಅದರಲ್ಲೂ ಕೂಡ ಒಂದು ರೀತಿಯಾಗಿ ಈ ಘಟನೆ ಇದೆಯಲ್ಲ, ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಘಾತವೇ ಮೂಡಿಸಿದೆ. ಇನ್ನು ಈ ಒಂದು ಅಪಘಾತದಲ್ಲಿ ಅಜಿತ್ ಪವಾರ್ ಗಂಭೀರವಾಗಿ ಗಾಯಗೊಂಡಿದ್ರು ಮೊದಲನೇದಾಗಿ. ಅದಾದ ನಂತರ ಚಿಕಿತ್ಸೆಗಾಗಿ ಸ್ಥಳೀಯ ವೈದ್ಯಕೀಯ ಕಾಲೇಜಿಗೆ ಕರ್ಕೊಂಡು ಹೋಗಿದ್ರಂತೆ. ಆದರೆ ಅಲ್ಲೂ ಕೂಡ ಅವರ ಜೀವವನ್ನ ಉಳಿಸಲಿಕ್ಕೆ ಆಗಲಿಲ್ಲ. ಕಾರಣ ಎಲ್ಲವೂ ಕೂಡ ಸುಟ್ಟು ಕರ್ಕಲಾಗೋಗಿತ್ತು. ವಿಮಾನದಲ್ಲಿ 5 ಜನ ಇದ್ರು ಅಥವಾ 6 ಜನ ಇದ್ರು ಅನ್ನುವಂಥದ್ದು ಈಗಲೂ ಕನ್ಫರ್ಮೇಷನ್ ಇಲ್ಲ. ಬಹುಶಃ 6 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 5 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಕನ್ಫರ್ಮ್ ಆಗಿದೆ.